ಆಟ ಶುರು ಮಾಡಿದ ಜೈಲಿನಲ್ಲಿರುವಂತಹ ಡಿ ಗ್ಯಾಂಗ್ ಪ್ರತಿನಿತ್ಯ ವಿಚಾರಣೆ ಅರ್ಜಿ ಆಯಿತು. ಈಗ ಮತ್ತೊಂದು ಆಟ ಇದು. ಹೊಸ ಆಟ ಶುರು ಮಾಡಿದಂತಹ ಜೈಲಿನಲ್ಲಿರುವ ಡಿ ಗ್ಯಾಂಗ್ ಪ್ರತಿನಿತ್ಯ ವಿಚಾರಣೆ ಅರ್ಜಿ ಆಯಿತು. ಈಗ ಮತ್ತೊಂದು ಶುರುವಾಗಿದೆ. ಬಿಸಿ ಬೇಡ, ಖುದ್ದು ಕೋರ್ಟ್ಗೆ ಬರ್ತೇವೆ ಅಂತ ಹೇಳ್ತಿದೆ ಗ್ಯಾಂಗ್. ನಮ್ಮನ್ನ ಕೋರ್ಟ್ಗೆ ಕರೆದುಕೊಂಡು ಬರಲು ಹೇಳಿ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತಹ ದರ್ಶನ್ ಮತ್ತು ಗ್ಯಾಂಗ್ ಪ್ರತಿನಿತ್ಯ ಟ್ರಯಲ್ ನಡೆದ್ರೆ ಡೈಲಿ ಆಚೆ ಬರಬಹುದು. ಹೀಗಾಗಿ ಆರೋಪಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬಿಸಿಲು ಹೆಚ್ಚಾಗಿದ್ದೆ, ಜೈಲಿನಲ್ಲಿ ಇರೋಕೆ ಆಗದೆ ಪರದಾಡ್ತಿದ್ದಾರೆ. ಡಿ ಗ್ಯಾಂಗ್ ಮನವಿ ಆಕ್ಷೇಪ ಸಲ್ಲಿಸಲು ಎಸ್ಪಿಪಿ ಸಿದ್ಧತೆ ಕೂಡ ನಡೆಸಿದೆ. ಪ್ರತಿನಿತ್ಯ ಕೇಸ್ ಟ್ರಯಲ್ ಮಾಡದಂತೆ ಈಗಾಗಲೇ ವಾದ ನಡೆದಿದೆ. ಯಾವ ಕಾರಣಕ್ಕೂ ದರ್ಶನ್ ಕೋರ್ಟ್ಗೆ ಬರೋದು ಬೇಡ. ಹಲವು ಕಾರಣ ನೀಡಿದ ಎಸ್ಪಿಪಿಯಿಂದ ಪ್ರಬಲವಾದ ಮಂಡನೆಯಾಗಿದೆ. ಹೊಸ ಆಟ ಶುರು ಮಾಡಿದೆ ಈಗ ಡಿ ಗ್ಯಾಂಗ್. ಪ್ರತಿನಿತ್ಯ ವಿಚಾರಣೆ ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾಯ್ತು. ಈಗ ಮತ್ತೊಂದು ಶುರು ಆಗಿದೆ. ಅದೇನಪ್ಪಾ ಅಂತ ನೋಡೋದಾದ್ರೆ, ಈಗ ವಿಸಿ ಅಂದ್ರೆ ವಿಡಿಯೋ ಕಾಲ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಿತ್ತು ಗ್ಯಾಂಗ್. ಆದ್ರೆ ಈಗ ವಿಸಿ ಬೇಡ, ಖುದ್ದು ನಾವೇ ಕೋರ್ಟ್ಗೆ ಬರ್ತೇವೆ, ಅದಕ್ಕೆ ಅನುಮತಿ ಕೊಡಿ ಅಂತ ಗ್ಯಾಂಗ್ ಕೇಳ್ತಿದೆ. ನಮ್ಮನ್ನ ಕೋರ್ಟ್ಗೆ ಕರೆದುಕೊಂಡು ಬರಲು ಹೇಳಿ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಡಿ ಗ್ಯಾಂಗ್. ಸೊ ದರ್ಶನ್ ಮತ್ತು ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿ ಏನಿದೆಯಲ್ಲ, ನಾವು ಪ್ರತಿನಿತ್ಯ ಟ್ರಯಲ್ ನಡೆದ್ರೆ ಡೈಲಿ ಆಚೆಗೆ ಬರ್ಬೋದು. ಆರೋಪಿಗಳನ್ನ ಕೋರ್ಟ್ ಹೀಗಾಗಿ ಅರ್ಜಿ ಸಲ್ಲಿಸಿರುವಂತದ್ದು ಆರೋಪಿಗಳಿಂದ. ಆದ್ರೆ ಬಿಸಿಲು ಹೆಚ್ಚಾದ ಕಾರಣ ಜೈಲಿನಲ್ಲಿರೋಕ್ಕೂ ಕೂಡ ಪರದಾಡ್ತಿದ್ದಾರೆ. ಡಿ ಗ್ಯಾಂಗ್ ಮನವಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಈಗ ಎಸ್ಪಿಪಿ ಕೂಡ ಸಿದ್ಧತೆಯನ್ನ ನಡೆಸಿದೆ. ಪ್ರತಿನಿತ್ಯ ಕೇಸ್ ಟ್ರಯಲ್ ನಡೆಯೋದು ಬೇಡ ಅಂತ ಎಸ್ಪಿಪಿ ವಾದ ಮಾಡ್ತಿದೆ. ಯಾವ ಕಾರಣಕ್ಕೂ ದರ್ಶನ್ ಕೋರ್ಟ್ಗೆ ಬರೋದು ಬೇಡ. ಹಲವಾರು ಕಾರಣಗಳನ್ನ ನೀಡಿದೆ ಎಸ್ಪಿಪಿ. ಪ್ರಬಲವಾಗಿ ವಾದವನ್ನ ಮಂಡಿಸಿದೆ. ಯಾವ ಕಾರಣಕ್ಕೂ ದರ್ಶನ್ ಕೋರ್ಟ್ಗೆ ಬರೋದು ಬೇಡ, ಪ್ರತಿನಿತ್ಯ ಟ್ರಯಲ್ ಆಗೋದು ಬೇಡ ಅಂತ ಸಾಕಷ್ಟು ಕಾರಣಗಳನ್ನ ಕೋರ್ಟ್ ಮುಂದೆ ಇಟ್ಟಿದೆ. ಆಕ್ಷೇಪಣೆ ಸಲ್ಲಿಸಿದೆ ಎಸ್ಪಿಪಿ. ಆದ್ರೆ ಇಲ್ಲಿ ಡಿ ಗ್ಯಾಂಗ್ ಮಾತ್ರ ಪ್ರತಿನಿತ್ಯ ನಮಗೆ ವಿಚಾರಣೆ ಆಗಬೇಕು ಅನ್ನುವಂಥ ಅರ್ಜಿಯನ್ನ ಸಲ್ಲಿಸಿತ್ತು. ಈಗ ಅದೇ ಹಿನ್ನೆಲೆಯಲ್ಲಿ ನಮಗೆ ವಿಸಿ ಕೂಡ ಬೇಡ, ವಿಡಿಯೋ ಕಾಲ್ ಕೂಡ ಬೇಡ, ನಾವು ಕೋರ್ಟ್ಗೆ ಬರ್ತೇವೆ ಅಂತ ಕೂಡ ಹೇಳ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈಗ ಡಿ ಗ್ಯಾಂಗ್ ಇಂದ ಒಂದೊಂದೇ ಬೇಡಿಕೆಗಳು ಆಗ್ತಾನೆ ಇದೆ. ಇದನ್ನ ನೋಡ್ತಾನೆ ಬಂದಿದ್ದೀವಿ. ಮೊನ್ನೆ ಅಷ್ಟೇ ಕೂಡ ಪ್ರತಿನಿತ್ಯ ನಮಗೆ ಅರ್ಜಿಯ ವಿಚಾರಣೆ ಆಗ್ಲಿ ಅನ್ನುವಂಥ ಮನವಿಯನ್ನ ಸಲ್ಲಿಸಿತ್ತು ಕೋರ್ಟ್ಗೆ. ಅದೇ ಬೆನ್ನಲ್ಲೇ ಈಗ ನಮಗೆ ವಿಸಿ ಬೇಡ, ನಾವು ಕೋರ್ಟ್ಗೆ ಬರ್ತೀವಿ, ನಮ್ಮನ್ನ ಕರೀರಿ ಅಂತ ಕೇಳ್ಕೊಳ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ ಅರುಣ್? ಮಂಜರಿ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನ ಆರೋಪಿಗಳು ಏನು ಜೈಲಲ್ಲಿ ಇರುವಂತದ್ದು. ಅಂದ್ರೆ ಕಳೆದ ಡಿಸೆಂಬರ್ ಮತ್ತೆ ನವೆಂಬರ್ ನಲ್ಲಿ ಆರೋಪಿಗಳು ಏನು ಹೆಚ್ಚಿನ ಚಳಿ ಇದೆ, ನಮ್ಗೆ ಹೆಚ್ಚಿನ ಕಂಬಳಿ ಬೇಕು ಹೆಚ್ಚುವರಿಯಾಗಿ ಅಂತ ಹೇಳ್ಬಿಟ್ಟು ಪರ ವಕೀಲರು ಒಂದು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ಮಾನವೀಯತೆ ಆಧಾರದ ಮೇಲೆ ಅವರಿಗೆ ಹೆಚ್ಚುವರಿಯಾಗಿ ಕಂಬಳಿಗಳು ಕೊಟ್ಟಿತ್ತು, ಮತ್ತೆ ಬಟ್ಟೆಗಳು ಸಹ ಯೂಸ್ ಮಾಡಕ್ಕೆ ಸಹ ಕೊಟ್ಟಿತ್ತು. ಆದ್ರೆ ಇದೀಗ ಹೆಚ್ಚಾಗಿ ಬೇಸಿಗೆ ಕಾಲ ಆಗ್ತಾ ಇರುವ ಆರೋಪಿಗಳು ಏನು ಈಗ ನಾವು ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿದಿನ ಅಂದ್ರೆ ಏನು ವಾರದಲ್ಲಿ 2 ದಿನ ಈಗಾಗಲೇ ಏನು ಟ್ರಯಲ್ಗೆ ಕೋರ್ಟ್ ಫಿಕ್ಸ್ ಮಾಡಿರುವಂತದ್ದು. ಅಂದ್ರೆ ವಾರದಲ್ಲಿ 2 ದಿನ ಆದ್ರೂ ನಾವು ಹೊರಗಡೆ ಹೋಗ್ಬೋದು, ಮತ್ತೆ ಹೊರಗಡೆನ ಊಟ ಸವಿಬಹುದು ಅನ್ನೋ ನಿಟ್ಟಿನಲ್ಲಿ ಇದೀಗ ಏನು ಆರೋಪಿಗಳು ಏನು ಅವರ ವಕೀಲರ ಮುಖಾಂತರ ಒಂದು ಕೋರ್ಟ್ಗೆ ಅರ್ಜಿಗಳನ್ನ ಹಾಕಿರುವಂತದ್ದು. ಅಂದ್ರೆ ನಾವು ಹೊರಗಡೆ ಬಂದು ನಮ್ಮ ಏನು ಅಲ್ಲಿ ಕೋರ್ಟ್ ಅಲ್ಲಿ ಹಿಯರಿಂಗ್ಸ್ ಏನ್ ನಡೆಯುತ್ತೆ ಅದನ್ನ ನಾವು ನೇರವಾಗಿ ಕಾಣ್ಬೇಕು. ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ರೆ ಅದು ಸರಿಯಾಗಿ ನಮ್ಗೆ ಕೇಳಿಸಲ್ಲ, ಮತ್ತೆ ಏನೆಲ್ಲ ವಾದವನ್ನ ವಕೀಲರು ಮಾಡ್ತಾರೆ ಅದು ಸಹ ನಮ್ಗೆ ಸರಿಯಾಗಿ ಕೇಳಲ್ಲ. ಹಾಗಾಗಿ ನಾವು ಖುದ್ದು ಆ ಕೋರ್ಟ್ಗೆ ಬರ್ಬೇಕು, ಅಲ್ಲಿನ ನಡೆಯುವಂತ ಟ್ರಯಲ್ ಅನ್ನ ಪ್ರತಿನಿತ್ಯ ನಾವು ವೀಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಸಹ ಅರ್ಜಿಯನ್ನ ಹಾಕಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ಅರ್ಜಿಯ ಒಂದು ಎಸ್ಪಿಪಿ ಸಹ ಒಂದು ಆಕ್ಷೇಪಣೆ ಸಲ್ಲಿಸಕ್ಕೆ ತಯಾರಿ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇಡೀ ಅವರ ದರ್ಶನ ಅವರ ನೋಡಕ್ಕೆ ಅಭಿಮಾನಿಗಳು ಬರ್ತಾರೆ, ಮತ್ತೆ ಕೋರ್ಟ್ ಸಿಬ್ಬಂದಿಗಳು ಬರ್ತಾರೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಅಲ್ಲಿನ ಏನು ಕೋರ್ಟ್ ಹಾಲಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಏನ್ ಕ್ವಶನ್ ಮಾಡ್ತಾರೆ, ಮತ್ತೆ ಏನ್ ಪ್ರಶ್ನಾವಳಿಗಳು ಕೇಳ್ತಾರೆ ಅದನ್ನ ಸರಿಯಾಗಿ ಉತ್ತರ ಮಾಡಕ್ಕೆ ಆರೋಪಿಗಳಿಗೂ ಆಗಲ್ಲ, ಮತ್ತೆ ಅಲ್ಲಿನ ವಕೀಲರಿಗೂ ಸಹ ಆಗಲ್ಲ. ಮತ್ತೆ ಇದು ಎಲ್ಲೋ ಒಂದ್ ಕಡೆ ತೊಂದರೆ ಆಗುತ್ತೆ. ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದ್ರೆ ಕಳೆದ ಬಾರಿ ಒಂದು ಬಾರಿ ಬಂದ ಸಂದರ್ಭದಲ್ಲಿ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಕ್ ಆಗಲ್ಲ. ಹಾಗಾಗಿ ಅವರನ್ನ ಏನು ಕೋರ್ಟ್ಗೆ ಹಾಜರುಪಡಿಸಬಾರ್ದು, ಅವರನ್ನ ರೀತಿಯಲ್ಲಿ ಅವರಿಗೆ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಸ್ಪಿಪಿ ಸಹ ಒಂದು ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಂತಾರೆ. ಯಾಕಂದ್ರೆ ಆರೋಪಿಗಳು ಹಾಗೂ ವಕೀಲರು ಪ್ರಾಣಕ್ಕೂ ಸಹ ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಹಾನಿ ಉಂಟಾದ್ರೆ ಇಡೀ ಸ್ಟೇಟ್ ಮೇಲೆ ಒಂದು ಕೆಟ್ಟ ಹೆಸರು ಬರುತ್ತೆ. ಮತ್ತೆ ಸಾಕ್ಷಿಗಳು ಏನಾದ್ರು ಮುಂದೆ ಬರೋದ್ರಿಂದ ಸಾಕ್ಷಿಗಳ ಮೇಲೆ ಒತ್ತಡ ಇರಬೇಕು. ಯಾಕಂದ್ರೆ ಸಾಕ್ಷಿಗಳು ಸಹ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಬರ್ತಾರೆ, ಮತ್ತೆ ಆರೋಪಿಗಳು ಸಹ ಕೋರ್ಟ್ಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಬೆದರಿಕೆ ಇರುವಂತದ್ದು, ಯಾರಾದ್ರೂ ಬೆದರಿಕೆ ಹಾಕಿದ್ರೆ ಅವ್ರದ್ದು ಅದು ಸಹ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದೆಲ್ಲವನ್ನು ಸಹ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಇದನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡ್ಬೇಕಂತ ಹೇಳ್ಬಿಟ್ಟು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದು
ಆಕ್ಷೇಪಣೆ ಸಲ್ಲಿಸಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಯಾವುದೇ ಕಾರಣ ಫಿಸಿಕಲ್ ಅಪಿಯರೆನ್ಸ್ ಬೇಡ ಅಂತ ಹೇಳ್ಬಿಟ್ಟು ಸಹ ಒಂದು ಆಕ್ಷೇಪಣೆ ತಯಾರಿಕೆ ಮಾಡ್ತಾ ಇರುವಂತದ್ದು. ಈ ಸಂಬಂಧ ಮಾರ್ಚ್ 9 ರಂದು ಏನು ಆಕ್ಷೇಪಣೆ ಸಲ್ಲಿಸಕ್ಕೆ ಒಂದು ಎಸ್ ಪಿ ಪ್ರಸನ್ನ ಕುಮಾರ್ ತಯಾರಿಯನ್ನ ಮಾಡ್ತಾ ಇರುವಂತದ್ದು ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.